ಏನ್ ಚಿಕನ್ ಲೆಗ್ ಪೀಸ್ ತಗೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ ಹೇಳ್ತೇನೆ ಏನಂತ ಹೇಳ್ತೇನೆ. ಮೊದಲಿಗೆ ಎಲ್ರಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ರೆಸಿಪಿ ಏನ್ ಗೊತ್ತಾ, ಈ ಚಿಕನ್ ಲೆಗ್ ಪೀಸ್ ತಗೊಂಡ್ ಬಂದಿದ್ದೇನೆ. ಈಗ ಯೂಟ್ಯೂಬ್ ಅಲ್ಲಿ ಒಂದು ಫೇಮಸ್ ಆಗಿದೆ, ಯಾವುದು ದುಬೈದು ಇಫಾ ಚಿಕನ್ ಅಂತ. ತುಂಬಾ ಟೇಸ್ಟಿಯಾಗಿ ಸ್ವಲ್ಪ ಸ್ವೀಟಿಶ್ ಬಂದು ಒಳ್ಳೆ ರೆಸಿಪಿ. ಸೊ ನಾನು ಇವತ್ತು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಸೊ ಲೆಗ್ ಪೀಸ್ ತಗೊಂಡಿದ್ದೇನೆ. ಇದ್ರನ್ನ ಈಗ ಕಟ್ಸ್ ಹಾಕಿ ಒಂದೊಳ್ಳೆ ದುಬೈ ಇಫಾ ಚಿಕನ್ ಅಂತ ಮಾಡೋಣ ಅಂತ ಇದ್ದೇನೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಮಾಡೋಣ, ಬನ್ನಿ. ಮೊದಲಿಗೆ ಇವಾಗ ನಾವು ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಚಿಕನಿಗೆ ಕಟ್ಸ್ ಹಾಕ್ಕೊಳ್ಬೇಕು. ನಾನಿಲ್ಲಿ 3/4 kg ಅಂದರೆ 750 ಗ್ರಾಮ್ಸ್ನಷ್ಟು ಚಿಕನ್ ತಗೊಂಡಿದ್ದೀನಿ. 4 ಚಿಕನ್ ಲೆಗ್ ಪೀಸ್ ಕೊಡಿ ಅಂತ ಹೇಳಿದ್ದೀನಿ, ಅಷ್ಟು ಬಂದಿದೆ 3/4 kg ಅಷ್ಟು. ಈ ರೀತಿ ಎಲ್ಲ ಕಡೆ ಈ ರೀತಿ ಕಟ್ಸ್ ಹಾಕ್ಕೊಳ್ಬೇಕು. ಕಟ್ಸ್ ಡೀಪ್ ಕಟ್ಸ್ ಹಾಕ್ಕೊಳ್ಬೇಕು, ಯಾಕಂದರೆ ಮಸಾಲೆ ಎಳೆದುಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಕಟ್ಸ್ ಹಾಕಿದ ನಂತರ ಕ್ಲೀನ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇವಾಗ ಮಸಾಲೆಯಲ್ಲಿ 4 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಮತ್ತು 1/4 ಟೀ ಸ್ಪೂನ್ ಅರಿಶಿನ ಪೌಡರ್ ಹಾಕ್ಕೊಂಡು ಚಿಕನ್ ಪೀಸಿಗೆ ಹಾಕ್ಕೊಳ್ಳೋಣ ಇಷ್ಟು ಮಸಾಲೆಯನ್ನು. ಇವಾಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ನಿಂಬೆಯ ರಸ ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದರ ಜೊತೆನೇ 3 ಟೇಬಲ್ ಸ್ಪೂನ್ ಮೊಸರು, ಇಷ್ಟನ್ನು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಕರೆಕ್ಟಾಗಿ ಚಿಕನ್ ಜೊತೆ ಮಿಕ್ಸ್ ಆಗಬೇಕು. ಮ್ಯಾರಿನೇಷನ್ ಚಿಕನನ್ನು ಒಳ್ಳೆ ರೀತಿ ಮ್ಯಾರಿನೇಟ್ ಮಾಡಬೇಕು. ಚಿಕನ್ಗೆ ಎಲ್ಲ ಕಡೆ ಮಸಾಲ ಕೋಟ್ ಮಾಡ್ಕೊಳ್ಬೇಕು. ಆ ಕಟ್ಸ್ ಒಳಗಡೆ ಕೂಡ ಈ ರೀತಿ ನಾವು ಮಸಾಲೆಯನ್ನು ಕೋಟ್ ಮಾಡ್ಕೊಳ್ಬೇಕು. ಒಳಗಡೆ ಕೂಡ ಮಸಾಲೆ ಹೋಗಬೇಕು, ಒಳ್ಳೆ ರೀತಿ ಎಳೆದುಕೊಳ್ಬೇಕು. ಈ ರೀತಿ ಕೋಟ್ ಮಾಡಿ 1 ಗಂಟೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಬಿಡೋಣ. ನಂತರ ಇದನ್ನು ನಾವು ಫ್ರೈ ಮಾಡಬೇಕು. ಇವಾಗ ಇದನ್ನು ಒಂದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. 1 ಅವರ್ ಇಡಬೇಕು ಫ್ರಿಜ್ಜಲ್ಲಿ, ಅಥವಾ ಹೀಗೆ ಓಪನ್ ಕೂಡ ಇಟ್ಕೊಳ್ಬೋದು. ಇವಾಗ ಒಂದು 50 ಗ್ರಾಮ್ಸ್ನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಫುಲ್ ಮೆಲ್ಟ್ ಆಗುವ ತನಕ ವೆಯ್ಟ್ ಮಾಡಬೇಡಿ. ಬಟರ್ ಹಾಕಿದ ನಂತರ ಸ್ವಲ್ಪ ಮೆಲ್ಟ್ ಆದ ನಂತರ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವ ಚಿಕನ್ ಪೀಸಸನ್ನು ಹಾಕ್ಕೊಳ್ಳೋಣ. ಚಿಕನ್ ಪೀಸ್ ಮೇಲ್ಗಡೆ ನಮ್ಮದು ಮಸಾಲ ಉಳಿದಿದ್ರೆ ಅದನ್ನು ಈ ರೀತಿ ಕೈಯಲ್ಲಿ ಹಾಕ್ಕೊಳ್ಳಿ. ಇವಾಗ ಲಿಡ್ ಮುಚ್ಚಿ ಒಂದು 15ರಿಂದ 20 ನಿಮಿಷ ಆದರೂ ಕುಕ್ ಮಾಡ್ಕೊಳ್ಬೇಕು. ಲಿಡ್ ಮುಚ್ಚಿ ಕುಕ್ ಮಾಡ್ಕೊಳ್ಳುವಾಗ ಮಿಡಲಲ್ಲಿ ಓಪನ್ ಮಾಡಿ ಈ ರೀತಿ ಫ್ಲಿಪ್ ಮಾಡ್ಕೊಳ್ಬೇಕು, ಯಾಕಂದರೆ ತಳ ಹಿಡಿತದೆ. ನಾನ್ ಸ್ಟಿಕ್ ಆದರೆ ತಳ ಹಿಡಿಯೋದಿಲ್ಲ. ಈ ರೀತಿ ಜಾಗ್ರತೆಯಿಂದ ನೋಡಿಕೊಂಡು ಮಿಡಲಲ್ಲಿ ಒಂದು 5 ನಿಮಿಷಕ್ಕೊಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪುನಃ ಲಿಡ್ ಮುಚ್ಚಿ ಹಾಗೆ ಕುಕ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಒಂದು 50 to 70% ವರೆಗೆ ಕುಕ್ ಆಗಿದೆ. ಹೀಗೆ ಫ್ಲಿಪ್ ಮಾಡ್ತಾ ಇರಿ ಮಿಡಲಲ್ಲಿ, ಯಾಕಂದರೆ ಒಂದು ಕಡೆ ಮಾತ್ರ ಕುಕ್ ಆಗೋದಿಲ್ಲ, ಎರಡೂ ಕಡೆ ಕರೆಕ್ಟಾಗಿ ಕುಕ್ ಆಗಬೇಕು. ಇದನ್ನೊಂದು ಸೈಡಲ್ಲಿ ಇರಲಿ. ಇವಾಗ ಸಾಸ್ ಮಾಡಲಿಕ್ಕೆ ಇಲ್ಲಿ ನಾನು 2 ಮೊಟ್ಟೆಯ ಎಗ್ ವೈಟ್ಸ್ ತಗೊಂಡಿದ್ದೀನಿ. ಇದಕ್ಕೆ 7ರಿಂದ 8 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಮಯೋನೀಸ್ ಹಾಕ್ಕೊಳ್ಳೋಣ. ಇದಕ್ಕೇ ಇವಾಗ 2 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್, ಇದರ ಜೊತೆನೇ 2 ಚೀಸ್ ಸ್ಲೈಸನ್ನು ಹಾಕ್ತಿದ್ದೆ ನಾನು, ಮತ್ತು 2 ಟೇಬಲ್ ಸ್ಪೂನು ಹಾಲು, ಹಸಿ ಹಾಲು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಕ್ರೀಮ್ ಸಾಸ್ ರೆಡಿ ಆಗ್ತದೆ. ಇಲ್ಲಿ ನೋಡಿ ನಮ್ಮದು ಸಾಸ್ ಕೂಡ ರೆಡಿಯಾಗಿದೆ. ಈ ರೀತಿ ಇರಬೇಕು ಈ ಸಾಸ್. ಇವಾಗ ಚಿಕನ್ ಹತ್ರ ಹೋಗೋಣ. ಚಿಕನ್ ನೋಡಿ ಆಲ್ಮೋಸ್ಟ್ ಕುಕ್ ಆಗಿದೆ. ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಈ ರೀತಿ ಡ್ರೈ ಆಗಬೇಕು, ಫುಲ್ ಡ್ರೈ ಆಗಬೇಕು. ಅದರದ್ದು ಎಣ್ಣೆ ಎಲ್ಲ ಡ್ರೈ ಆಗಬೇಕು. ಈ ರೀತಿ ಆಗಬೇಕು. ಈ ಟೈಮಲ್ಲಿ ನೀವು ಬೇಕಾದರೆ ಡೈರೆಕ್ಟ್ ಗ್ಯಾಸ್ ಫ್ಲೇಮ್ಗೆ ಇಟ್ಕೊಂಡು ಗ್ರಿಲ್ ಟೆಕ್ಸ್ಚರ್ ಕೊಡ್ಬೋದು. ನಾನಿಲ್ಲಿ ಹಾಗೆ ಮಾಡಲಿಲ್ಲ, ಡೈರೆಕ್ಟ್ ಇಷ್ಟೇ ಮಾಡಿದ್ದು. ಇದಕ್ಕೆ ಇವಾಗ ಮೇಲ್ಗಡೆಯಿಂದ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಕ್ರೀಮ್ ಸಾಸಸನ್ನು ಹಾಕ್ಕೊಳ್ಳೋಣ. ಒಳ್ಳೆ ಕ್ರೀಮ್ ಚೀಸ್ ಎಲ್ಲ ಇರ್ತದೆ, ಒಳ್ಳೆ ರೀತಿ ಸ್ಪ್ರೆಡ್ ಆಗುತ್ತೆ. ಅದನ್ನು ಹಾಕಿದ ನಂತರ ಹಾಗೆ ಇಟ್ಟು ಬಿಡಬೇಕು. 1-2 ನಿಮಿಷ ಲಿಡ್ ಮುಚ್ಚಿ ಹಾಗೆ ಕುಕ್ ಮಾಡೋಣ ಲೋ ಫ್ಲೇಮಲ್ಲಿ. ಇವಾಗ ನೋಡಿ ನಮ್ಮದು ಇಫಾ ಚಿಕನ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಮಾಡಿದ ನಂತರ ಆ ಎಣ್ಣೆ ಉಳಿದಿರ್ತದಲ್ಲ ಪ್ಯಾನಲ್ಲಿ, ಬೇಕಿದ್ರೆ ಮಾತ್ರ ಮೇಲ್ಗಡೆಯಿಂದ ಸ್ವಲ್ಪ ಲುಕ್ ಆಗಿರಲಿ ಅಂತ ನಾನು ಮೇಲ್ಗಡೆಯಿಂದ ಸ್ವಲ್ಪ ಹಾಕಿ ಹಾಗೆ 1 ನಿಮಿಷ ಲಿಡ್ ಮುಚ್ಚಿದ್ರೆ ನಮ್ಮ ಇಫಾ ಚಿಕನ್ ರೆಡಿ. ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ, ಮತ್ತು ನೀವು ಕೂಡ ಟ್ರೈ ಮಾಡಿ. ಯಾರಿದು? ಹಾಯ್ ಬನ್ಲೆ. ನೋಡಿದ್ರಲ್ಲ, ದುಬೈ ಸ್ಪೆಷಲ್, ದುಬೈದು ಈಗ ಸದ್ಯಕ್ಕೆ ಟ್ರೆಂಡ್ ಇರುವ ಇಫಾ ಚಿಕನ್ ಹೇಗೆ ಮಾಡೋದಂತ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾನು ಸ್ವಲ್ಪ ಹೀಗೆ ನಕ್ಕಿ ನೋಡಿದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ. ಸ್ವಲ್ಪ ಮೈಲ್ಡ್ ಸ್ವೀಟ್ ಆ್ಯಂಡ್ ಖಾರ ಮಿಕ್ಸ್ ಇದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಮತ್ತೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟ್ರೈ ಮಾಡಿ ಆಯ್ತಾ ರೆಸಿಪಿ. ತನ್ನ ತಿಂತಾರೆ ಚೀಸ್